ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪಾಂಡುರಂಗ ಹಾಗೂ ರುಕ್ಮಿಣಿ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಮೊಸರಿನ ಗಡಿಗೆ ಒಡೆಯುವ ಮೂಲಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. 31ರ ಒಳಗೆ ಒಳ ಮೀಸಲಾತಿ ಜಾರಿ ಆಗದಿದ್ದರೆ ಹೋರಾಟ, ಸರ್ಕಾರಕ್ಕೆ ಇನ್ನೆಷ್ಟು ದಿನ ಬೇಕು? ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟ, ಹಿಪ್ಪಳಗಾಂವ್ ಎಚ್ಚರಿಸಿದರು. ಬೀದರ್ನ ವಿಮಾನ ನಿಲ್ದಾಣಕ್ಕೆ ಬೊಮ್ಮಗೊಂಡೇಶ್ವರರ ಹೆಸರಿಡಿ. ಜಿಲ್ಲೆಯಲ್ಲಿ ಗೊಂಡ ಮತದಾರರ ಸಂಖ್ಯೆ ಅಪಾರ. ಮದ್ರಿಕಿ ಬೆಳೆವಿಮೆಗೆ ಕೃಷಿ ಇಲಾಖೆಯಿಂದ ಅರಿವು ಮೂಡಿಸಿ ಸಿದ್ದರಾಮಯ್ಯ ಸ್ವಾಮಿ. ವೈದ್ಯಕೀಯ ಆಕಾಂಕ್ಷೆಗಳೇ ಹತಾಶೆಗೊಳ್ಳಬೇಡಿ, ವಿಸಿಡಂ ನಿಮ್ಮ ಕನಸನ್ನು ನನಸಾಗಿಸುತ್ತದೆ ಎಂದು ಕಾರ್ಯಕ್ರಮದಲ್ಲಿ ರಾಜೇಂದ್ರ ಮಣಗೀರೆ ಮಾತನಾಡುತ್ತಾ ಹೇಳಿದ್ದರು. ಬೀದರ್ನ ಲಿಂಗಾಯತ್ ಮಹಾಮಠದಲ್ಲಿ ನಡೆದ ಗುರುಪೂರ್ಣಿಮೆ ಹಾಗೂ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಸುದ್ದಿಯ ವಿವರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಬೀದರ್ ನಗರದ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಯಜ್ಞ ಸಪ್ತಾಹ ಅಂಗವಾಗಿ ಇಂದು ಶ್ರೀ ಪಾಂಡುರಂಗ ಹಾಗೂ ರುಕ್ಮಿಣಿ ಪಲ್ಲಕ್ಕಿ ಮೆರವಣಿಗೆ ದೇವಸ್ಥಾನದಿಂದ ಪ್ರಾರಂಭವಾಗಿ ಸಾಯಂಕಾಲ 6 ಗಂಟೆಗೆ ಶಹಗಂಜ್ ದ್ವಾರಕ್ಕೆ ದಾಮಾಜಿ ಪಂಥ ಅಗಸಿ ಆಗಮಿಸಿ ಮೊಸರಿನ ಗಡಿಗೆ ದಹಿ ಹಂಡಿ ಒಡೆಯುವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಹಗಂಜ್ ಕಮಾನ್ನಲ್ಲಿ ಮೊಸರಿನ ಗಡಿಗೆ ಒಡೆಯುವ ಮೂಲಕ ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಕ್ತಿಯಿಂದ ಪಗಡಿ ಆಟ ಆಡಿದ್ದರು. ನಂತರ ಮುಖ್ಯ ರಸ್ತೆ ವಿನಾಯಕ್ ಚೌಕ್ ಚೌಬಾರ ಮೂಲಕ ಶ್ರೀ ಪಾಂಡುರಂಗ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ದಹಿ ಹಂಡಿ ಒಡೆಯುವ ಮೂಲಕ ದೇವಸ್ಥಾನದ ಗರ್ಭಗುಡಿ ಪ್ರವೇಶಿಸಿತ್ತು. ಭಕ್ತರಿಗಾಗಿ ಸರ್ಕಾರಿ ಬಾಲಕ ಬಾಲಕಿಯರ ಶಾಲಾ ಮೈದಾನದಲ್ಲಿ ಪ್ರಸಾದ ವಿತರಣೆ ಮಾಡಲಾಗಿತ್ತು. ಪ್ರಸಾದವನ್ನು ಅಶೋಕ್ ರಜಂತಲ್ ಅವರ ಗೆಳೆಯರ ಬಳಗದ ವತಿಯಿಂದ ವಿತರಿಸಲಾಯಿತು ಹಾಗೂ ರಾತ್ರಿ ದೇವಸ್ಥಾನದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಾಂಡುರಂಗ ದೇವಸ್ಥಾನದ ಆರ್ಯವೈಶ್ಯ ಸಂಘದ ಅಧ್ಯಕ್ಷರಾದ ಡಿ.ವಿ. ಸಿಂಧೋಳ್, ಗೌರವ ಅಧ್ಯಕ್ಷರಾದ ಅಶೋಕ್ ರಜಂತಲ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಪೊಲ್ಲ, ಕಾರ್ಯದರ್ಶಿ ಚಂದ್ರಶೇಖರ್ ಗಾದ, ಎನ್.ಆರ್. ವರ್ಮಾ, ಶಶಿ ಹೊಸಳ್ಳಿ, ನರೇಶ್ ಗೌಳಿ, ದೇವತರಾಜ್ ಪರಿವಾರದವರು ಸೇರಿದಂತೆ ಬೀದರ್ನ ಹಲವು ಗಣ್ಯರು, ಮುಖಂಡರು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಕೈ ತೆಗೀರಿ ಮಹಾರಾಜ. ಹೆಂಗೆ ತೆಗೊಡ್ರಿ ಅವ್ರನಾಗಿ ತೆಗೀರಿ ತಂಗ ಇಲ್ಲಿ ಬಾಗೆ. ಅದ್ರಲ್ಲಿ ಅದ್ರ ನೋಡ್ರಿ ನಾವು ನೋಡ್ಬೇಡ್ರಿ. ಸಾಕ್ಷಾತ್ ಮತ್ತೋರಿ ನೋಡ್ಬರ್ರಿ.
विठ्ठला
ಬೀದರ ನಗರದ ಪಾಂಡುರಂಗ ಮಂದಿರ ದಿಂಡಿ ಮತ್ತು ಪಲ್ಲಕ್ಕಿ ಇದು ಎಷ್ಟು ದಿವಸದಿಂದ ನಡೀತಲಿದೆ ಅಂದ್ರೆ ಇದು ಸುಮಾರು 600 ವರ್ಷಗಳ ಹಿಂದಿನ ಪುರಾಂತರ ಕಾಲದಿಂದ. ಯಾಕಿದು ಇದು ಕಾರ್ಯಕ್ರಮ ಮತ್ತು ಇದು ದಿಂಡಿ ಯಾಕೆ ಬರ್ತಂದ್ರೆ ಹಿಂದಿನ ಕಾಲದಾಗ ಮಳೆ ಬರ್ತಾರಿಲ್ಲ, ಬೆಳಿತಿರ್ಲಿಲ್ಲ. ಆ ಸಮಯದಾಗ ಕೂಡ ಈ ದಿಂಡಿ ಪಲ್ಲಕ್ಕಿ ಮಾಡಿದ್ರೆ ಅವತ್ತಿನ ದಿವಸ ಸುಮಾರು ಸಾಕಷ್ಟು ಮಳೆ ಬೀಳ್ತಿತ್ತು. ನಾವು ಭೀ ನೋಡಿದ್ದೀವಿ, ಕಂಪಲ್ಸರಿ ಮಳೆ ಬರ್ತದೆ. ಇವತ್ತು ಮಳೆ ಬರ್ತಿರ್ಬೋದು. ಅದಕ್ಕೆ ಮಳೆ ಬರ್ಬೇಕಂತೇನಿಲ್ಲ. ನಮ್ಮ ಇಡೀ ಈ ನಮ್ಮ ಕರ್ನಾಟಕದ ಎಲ್ಲರಿಗೂ ಆ ಮಳೆ ಆಗಬೇಕು, ಬೆಳಿಬೇಕು. ಎಲ್ಲರೂ ಸದ್ಭಕ್ತರು ಎಲ್ಲರಿಗೂ ಈ ಪಾಂಡುರಂಗ ಪರಮಾತ್ಮನ ಆಶೀರ್ವಾದ ಆಗಬೇಕು. ಮತ್ತು ಅದೇ ರೀತಿ ಇಟ್ಟಲ್ ರುಕ್ಮಿಣಿ ತಾಯಿ ಅವ್ರದ್ದು ಕೂಡ ಆಶೀರ್ವಾದ ಆಗ್ಬೇಕಂತ ಹೇಳಿ ಇಲ್ಲಿ ನಮ್ಮ ವಾಸು ಅಣ್ಣವ್ರು, ಅಶೋಕ್ ಅಣ್ಣವರು ಇವತ್ತಿಂದಿಲ್ಲ ಎಲ್ಲ ಕಡೆ ಎಲ್ಲೆಲ್ಲಿ ಅನ್ನ ದಾಸೋಗ ಯಾವ್ದ್ಯಾವ್ದು ಎಲ್ಲ ದಾಸೋಗ ಇಡ್ತಾರ ಅವ್ರದ್ದು ಇವತ್ತಿಂದಂತ ಅಲ್ಲ, ಎಲ್ಲ ಕಡೆ ಇಡ್ತಾರ. ಅದೇ ರೀತಿ ನಾವು ಕೂಡ ನಮ್ಮ ಕೈಲಿ ಎಷ್ಟಾಯ್ತು ಅಷ್ಟು, ಯಾಕ ಅವ್ರ ಲೆಕ್ಕ ನಮ್ಮ ಲೆಕ್ಕ ಸುಮಾರು ಆಸ್ಮಾನ್ ಫರಕದ. ಆದರೂ ಕೂಡ ನಮ್ಮ ಯಾಕೆ ಇದು ಮಾಡ್ಬೇಕಂದ್ರೆ ನಮಗೆ ಒಳ್ಳೇದಾಗಬೇಕು, ನಮ್ಗೆ ಒಳ್ಳೆ ಮಾರ್ಗ ಸಿಗಬೇಕು, ನಮ್ಗೆ ಸುಖ ಆಗ್ಬೇಕಂದ್ರೆ ಅನ್ನದಾನ, ಗೋದಾನ, ವಸ್ತ್ರದಾನ ಮತ್ತು ಬಟ್ಟಿ ದಾನ, ಯಾವುದೇ ದಾನ ಮಾಡ್ರಿ. ನಿಮ್ಮಲ್ಲಿ ಯಾವುದಿತ್ತು ಅದು ದಾನ ಮಾಡಬೇಕು. ಅದು ಪೂರ್ವ ಜನ್ಮದ ಪುಣ್ಯದ ಫಲ ಇದ್ರೇ ದಾನ ಮಾಡಿಸ್ತದ, ಮಾರ್ಗುಡಿಸ್ತದ. ಒಬ್ಬೊಬ್ಬರು ಅರ್ಬೋಖರ್ಬೋರ ಆದ್ರೆ ಮನಸ್ಸಿಲ್ಲ, ಸಾಕಷ್ಟು ಅದ, ಸಮಯ ಭೀ ಅದ, ಅವ್ರಿಗೆ ಕಡೆಗೆ ಮನಸ್ಸಿಲ್ಲ. ಅದಕ್ಕೆ ಹೇಳ್ತಾರೆ ಮನ ದೊಡ್ಡದ, ಮನಿ ದೊಡ್ಡದ. ಮನಿ ಎಷ್ಟೇ ದೊಡ್ಡದಿರ್ಲಿ ಪರವಾಗಿಲ್ಲ, ಮನಸ್ಸು ದೊಡ್ಡದಿರ್ಬೇಕು. ಅದಕ್ಕೆ ಹೇಳ್ತಾರೆ ಮನೆ ಚಿಕ್ಕದಿದ್ದರು ಅವ್ರ ಮನ್ಯಾಗ ಭಾಳ ಪ್ರೀತಿ ಇರ್ತದಂತ, ಮನೆ ದೊಡ್ಡದಿದ್ರು ಅವ್ರ ಮನ್ಯಾಗ ಕರೆಯೋರಿಲ್ಲ, ಬರಗಿರಲ್ಲ. ಆದರೂ ಕೂಡ ನಮ್ಮ ಅಶೋಕ್ ಅಣ್ಣವರು ಎಲ್ಲ ಕಡೆ ದಾಸೋಗ ಮಾಡಿಸ್ತಾರೆ. ದಿಗಂಬರ ಪೋಲ ಅಣ್ಣವರು ಮತ್ತು ಇವರು ಇಬ್ಬರು ಹೆಂಗಂದ್ರೆ ರಾಮ ಲಕ್ಷ್ಮಣ ಅಂದ್ರೂ ಕಮ್ಮದ, ಲವಕುಶ ಅಂದ್ರೂ ಕಮ್ಮದ. ಅವರಿಗೂ ಕೂಡ ಆ ಪಾಂಡುರಂಗದ ಆಶೀರ್ವಾದ ಆಗಬೇಕು. ಚೌಬರ ಹತ್ತಿರ ಬಹಳ ಪ್ರಾಚೀನ ದಿನದ ಗುಡಿಯಾದ ಪಾಂಡುರಂಗ ರುಕ್ಮಿಣಿಯ ದೇವಾಲಯ ಇದೆ. ಇದು ಪ್ರತಿ ವರ್ಷ ಪಲ್ಲಕ್ಕಿಯ ಕಾರ್ಯಕ್ರಮವನ್ನು ಜರುಗಲಾಗುತ್ತದೆ. ಅಲ್ಲದೆ ಈ ದೇವರು ಪ್ರಪಂಚದ ಎಲ್ಲ ಜನಗಳಿಗೆ ಪಾಲನೆ ಮಾಡುವ ಪಾಂಡುರಂಗ ರುಕ್ಮಿಣಿಯಾಗಿದ್ದಾರೆ. ಇವರು ಪ್ರತಿ ವರ್ಷ ದಿಂಡಿ ಮತ್ತು ಎಲ್ಲರಿಗೆ ಬೀದರ್ ಜನಗಳಿಗೆ ಎಲ್ಲರಿಗೆ ಕಷ್ಟ ನಿವಾರಣೆಯನ್ನು ಮಾಡಿ ಎಲ್ಲರಿಗೆ ಅವರು ಸುಖ ಸಂತೋಷದಿಂದ ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇನೆ. ಮಳೆ ಬೆಳೆ ಎಲ್ಲ ಸರಿಯಾಗಿ ದೇವರ ಆಶೀರ್ವಾದದಿಂದ ಬಿದ್ದು ಬೀದರ್ ಜನರು ಬಹಳ ದೇವರ ಆಶೀರ್ವಾದದಿಂದ ಸುಖವಾಗಿ ಸಂಸಾರವನ್ನು ನಡೆಸಿಕೊಳ್ಳಲು ಆಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಪಾಂಡುರಂಗ ರುಕ್ಮಿಣಿ ದೇವರ ದಿಂಡಿ ಸಪ್ತಾಹ ಹಾಗೂ ದಿಂಡಿ ಪಲ್ಲಕ್ಕಿ ಮೆರವಣಿಗೆ ಸುಮಾರು 600 ವರ್ಷಕ್ಕಿಂತ ಮುಂಚೆಯೂ ನಮ್ಮ ಹಿರಿಯರು ನಡೆಸ್ತಾ ಇದ್ದಾರೆ. ನಾವು ಭೀ ಅದು ಪಾಲನೆ ಮಾಡ್ತಾಯಿದ್ದೀವಿ. ಇದು ವಿಶೇಷ ಏನಂದರೆ ಮಳೆ ಬೆಳೆ ಇಲ್ಲದಾಗ ಸುಮಾರು 6 ವರ್ಷ ಕೆಳಗೆ ಭಾಳಷ್ಟು ಕಷ್ಟ ಇತ್ತು ಬೀದರ್ ನಗರ, ಬೀದರ್ ಜಿಲ್ಲೆಯ ಜನರಿಗೆ. ಆವಾಗಿನಿಂದ ಇದು ಪ್ರಾರಂಭ ಆಗಿದೆ. ನಮ್ಮದು ಉದ್ದೇಶ ಇಷ್ಟೇ, ಮಳೆ ಬೆಳೆ ಆರೋಗ್ಯ ಸುಖ ಸಂತೋಷ ನಮ್ಮ ನಾಡಿನ ಜನರು ಸುಖ ಸಂತೋಷವಾಗಿ ಇರಬೇಕಂತೇಳಿ ಆಚರಣೆ ಮಾಡ್ತಾಯಿದ್ದೀವಿ. ಮುಂದೇನೂ ಮಾಡ್ತೀವಿ. ಮತ್ತು ಇದಕ್ಕೆ ವಿಶೇಷವಾಗಿ ನಮ್ಮ ಸಂಗಯ್ಯ ರೇಜಿಂತಲ್ ಪರಿವಾರ, ಅಶೋಕ್ ರೇಜಿಂತಲ್ ಸುಮಾರು 15 ವರ್ಷದಿಂದ ಅನ್ನ ದೋಸೆ ಕಂಟಿನ್ಯೂ ಮಾಡ್ತಾರವ್ರು, ಮುನ್ನೂ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮೊಸರು ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಹೊಡಿತೀವಿ. ಎಲ್ಲ ಬೀದರ್ ಸಾರ್ವಜನಿಕರು ಬಂದು ಅದಕ್ಕೆ ಹೊಡ್ಲಿಕ್ಕೆ ಬರ್ತಾರೆ. ಸಾರ್ವಜನಿಕರು ಸುಖ ಸಂತೋಷವಾಗಿರ್ಬೇಕಂತ ಹೊಡಿತೀವಿ. ಆ ನಂತರ ರಾತ್ರಿ 9:30 ಗಂಟೆಗೆ ದೇವಸ್ಥಾನ ಮುಖ್ಯ ದ್ವಾರದಲ್ಲಿ ಅಲ್ಲಿನೂ ಮತ್ತೊಂದು ಮೊಸರು ಗಡಿಗೆ ಹೊಡೆದು ಪಲ್ಲಕ್ಕಿ ಒಳಗಡೆ ತೊಳ್ತೀವಿ ನಾವು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಲ್ಲದ ಮನಸ್ಸಿನಿಂದ ಕುಂಟು ನೆಪ ಹೇಳಿ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದೆ. ಬರುವ ಜುಲೈ 31ರ ಒಳಗಾಗಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ್ ಗೋವಿಂದ ಕಾರಜೋಳ ಹಾಗೂ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ
ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ರಗೌ ಸರ್ಕಾರಕ್ಕೆ ಎಚ್ಚರಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಸುಮಾರು 30 ವರ್ಷದಿಂದ ಮಾದಿಗ ಸಮಾಜದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಇನ್ನು ಎಷ್ಟು ದಿನ ಹೋರಾಟ ಮಾಡಬೇಕು, ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಸುಮಾರು 30 ವರ್ಷದಿಂದ ಮಾದಿಗ ಸಮಾಜದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಇನ್ನೆಷ್ಟು ದಿನ ಹೋರಾಟ ಮಾಡಬೇಕು, ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 40 ದಿನಗಳಲ್ಲಿ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿದ್ದರು. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಬರುವ ಆಗಸ್ಟ್ 14ಕ್ಕೆ 1 ವರ್ಷ ಕಳೆಯುತ್ತದೆ. ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಇನ್ನೆಷ್ಟು ದಿನ ಬೇಕು, ಚುನಾವಣೆ ಪೂರ್ವದಲ್ಲಿಯೂ ಸಹ ಇದೇ ರೀತಿ ನಮ್ಮ ಸರ್ಕಾರದ ಅಧಿಕಾರಕ್ಕೆ ಬಂದ ನಂತರದ ಮೊದಲನೇ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿದ್ದರು. ಆದರೆ ಈಗ ಆ ಮಾತು ಮರೆತಿದ್ದಾರೆ ಎಂದರು. ಈಗ ಸಮೀಕ್ಷೆ ಹೆಸರಿನಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಮುಖ್ಯಮಂತ್ರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ವೈಜ್ಞಾನಿಕ ದತ್ತಾಂಶ ಇದ್ದರೆ ಒಳ ಮೀಸಲಾತಿ ಜಾರಿ ಮಾಡಬಹುದು ಎಂದು ಹೇಳಿದೆ. ಅದರಂತೆ ನಮಗೆ ತಮಿಳುನಾಡು ಮಾದರಿಯಲ್ಲಿ 6% ಮೀಸಲಾತಿ ಕೊಟ್ಟು ಬಿಡಿ, ಬೇಕಿದ್ದರೆ ಉಳಿದವರಿಗೆ ಆಮೇಲೆ ಸಮೀಕ್ಷೆ ಮಾಡಿ ಎಂದು ಖಾರವಾಗಿ ನುಡಿದ ಅವರು, ಜುಲೈ 31ರ ಒಳಗಾಗಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಹೋರಾಟದ ಜೊತೆಗೆ ಮುಂಬರುವ ತಾಲೂಕಾ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮಾದಿಗ ಸಮಾಜದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹಿಷ್ಕಾರ ಮಾಡಲಾಗುವುದು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ರಗೌ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಕಮಲಾಕರ್ ಹೆಗಡೆ, ಪ್ರಮುಖರಾದ ದಯಾನಂದ್ ರೇಕುಳಗಿ, ಜಯಶೀಲವಾಡಿ, ಹರೀಶ್ ಗಾಯಕ್ವಾಡ್, ಪ್ರವೀಣ್ ಫತ್ತೇಪುರ್, ಅಬ್ರಾಹಿಂ ಸೂರ್ಯವಂಶಿ, ಶಿವರಾಜ್ ಬೀದರ್, ವಿಶಾಲ್ ರೇಕುಳಗಿ, ಪ್ರಕಾಶ್ ನಾಗೂರೆ ಇತರರು ಇದ್ದರು. ದೊಡ್ಡ ಒಂದು ವಿಶ್ವರೂಪ ಸಮಾವೇಶ ಮಾಡಿದರು. ಆ ಕಾರ್ಯಕ್ರಮಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಂದು ಅವತ್ತು ಹೇಳಿದ್ರು, ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ. ಹೇಳಿದ ತಕ್ಷಣ ಆಗಸ್ಟ್ 1ನೇ ತಾರೀಕು 2024ರಂದು ಸುಪ್ರೀಂ ಕೋರ್ಟಿನ 7 ಜಡ್ಜಸ್ ಬೆಂಚಿನ ಒಂದು ತೀರ್ಪು ಬಂತು. ಆ ತೀರ್ಪು ಬಂದು ಈ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಕಳೆದು ಹೋಗ್ತದೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕುಂಟು ನೇಪ ಹೇಳ್ಕೊಂಡು ಅವತ್ತು ಹೇಳಿದ್ರು ಅವರು, ನಮಗೆ 40 ದಿವಸ ಟೈಮ್ ಕೊಡಿ, ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ನಾವು ವೈಜ್ಞಾನಿಕವಾದ ಒಂದು ಸಮೀಕ್ಷೆ ಮಾಡಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. 40 ದಿವಸ ಇವತ್ತು 1 ವರ್ಷ ಆಗಲ್ಲ ಬಂತು. ಈಗ 1 ಆಗಸ್ಟ್ ಬಂದ್ರೆ ಅದಕ್ಕೆ ಭಾಳ ದುಃಖದ ಸಂಗತಿ ಅದ. ಈ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾದಿಗರ ಓಟ್ ತಗೊಂಬ ಸಲುವಾಗಿ ತನ್ನ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹಾಕೋತು, ನಮ್ಮ ಸರ್ಕಾರ ಬಂದ ತಕ್ಷಣ ಮೊದಲನೇ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂಥೇಳಿ. ಆದರೂ ಕೂಡ ಕುಂಟು ನೇಪ ಹೇಳ್ಕೊಂಡು ಸಿದ್ದರಾಮಯ್ಯ, ಎಸ್ ಸಿ ಮಾದೇವಪ್ಪರು ನಾವು ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತೀವಿ ಅಂಥೇಳಿ 4 ತಿಂಗಳ ಕಾಲ ಹಣ ಮಾಡ್ತಾಯಿದ್ರೆ. ನಮಗೆ ಜಾತಿ ಸಮೀಕ್ಷೆ ಬೇಕಾಗಿದ್ದಿಲ್ಲ, ಜನಗಣತಿ ಸಮೀಕ್ಷೆನೂ ಬೇಕಾಗಿಲ್ಲ. ಯಾವ ರಾಜ್ಯದಲ್ಲಿ ಇಂಪೆರಿಕಲ್ ಡಾಟಾ ಇದೆ ಅಲ್ಲಿ ತೊಗೊಂಡು ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಆದರೂ ಕೂಡ ನೆಪ ಹೇಳ್ಕೊಂಡು ಸಮೀಕ್ಷೆ ಮಾಡ್ತೀವಿ ಅಂತೇಳಿ 4 ತಿಂಗಳ ಕಾಲಹರಣ ಮಾಡಿ, ನಾವಂತೂ ಯಾವತ್ತೂ ಸಮೀಕ್ಷೆ ಮಾಡ್ರಿ ಅಂತ ಹೇಳಿದಿಲ್ಲ. ಇಲ್ಲಿ ತನಕ ಕಾಲಹರಣ ಮಾಡಿಕೊಂಡು ಇವಾಗ ಮತ್ತೆ ಹೇಳ್ತಿದ್ರೆ ಇನ್ನು ದಿವಸ ಮುಗಿತು, ಈಗ ಮೊನ್ನೆ ಮುಗೀತು. ಆದರೂ ಕೂಡ ಮಾಡೋ ಮನಸ್ಥಿತಿ ಸರಿಯಿಲ್ಲ. ಆ ಸಮಾಜದವ್ರು ಹೋಗ್ತಾಯಿಲ್ಲ, ಈ ಸಮಾಜದವ್ರು ಹೋಗ್ತಿಲ್ಲ ಅಂತೇಳಿ ಒಂದು ನೆಪ ಹೇಳ್ಕೊಂಡು ಇಲ್ಲಿವರೆಗೆ ತಂದ್ರೆ ಅದಕ್ಕೆ ನಾವು ಈ ಸರ್ಕಾರ ಕೇಳ್ತಾ ಇದ್ದೀವಿ, ನೀವು ಯಾವುದೇ ಸಮಾಜಕ್ಕೆ ಏನು ಕೊಡ್ತೀರಿ ನಮಗೆ ಗೊತ್ತಿಲ್ಲ, ನಮಗೆ 6% ಕೊಟ್ಬಿಡಿ, ತಮಿಳ್ನಾಡು ಪ್ರಕಾರ ಯಾವ ಕೊಟ್ಟಿದ್ದಾರೆ ಹಂಗೆ ಕೊಟ್ಬಿಟ್ರೆ ನಮ್ಗೆ ಸಾಕಾಯ್ತದ. 30 ವರ್ಷ ಆಯ್ತು ಹೋರಾಟ ಮಾಡ್ಕೊತ ಇಲ್ಲಿ ಬಂದೀವಿ, ಇನ್ನೂ ಎಷ್ಟು ದಿವಸ ಅಂತೇಳಿ ಹೋರಾಟ ಮಾಡ್ಬೇಕು ನಾವೀಗ. ಆ ಶಕ್ತಿ ಉಳಿದಿಲ್ಲ. ಈಗ ನೆಕ್ಸ್ಟ್ ಡೇಟ ಒಂದು ಹಾಡು ಹೇಳ್ತಾರೆ, ಎಷ್ಟು ಅಂತ ಅಳ್ತಿ, ಎಷ್ಟು ದಿವಸ ಅಳ್ತಿ, ಕಣ್ಣಾಗಿ ಎಷ್ಟು ನೀರವ ಅಂತೇಳಿ. ಇಲ್ಲಿವರೆಗೆ ಹೋರಾಟ ಮಾಡ್ಕೊತ ಬಂದೀವಿ. ಎಷ್ಟೋ ಜನಗಳ ಮಧ್ಯದಲ್ಲಿ ಉಳಿದಿಲ್ಲ, ಇವತ್ತು ಸತ್ತೋಗಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ, ರೌಡಿ ಸೀಟ್ ಕೇಸುಗಳಾಗಿವೆ ಎಲ್ಲರ ಮೇಲೆ, ಎಷ್ಟೋ ಹುಡುಗರು ಲೈಫ್ ಹಾಳಾಗಿದೆ. ಆದರೂ ಕೂಡ ಇಲ್ಲಿವರೆಗೆ ಸರ್ಕಾರ ಮಾಡುವಂಥ ಮನಸ್ಥಿತಿ ಇಲ್ಲ. ಅದಕ್ಕೆ ಅದನ್ನು ಮನಗಂಡು ಈಗ ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಲ್ಲಿ ಈ 31ನೇ ತಾರೀಕಿಗೆ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು, ಏನಾರಾಯಣ ಸ್ವಾಮಿ ಅವರು 31 ಜುಲೈಗೆ ಈ ಸರ್ಕಾರಕ್ಕೆ ಕಟ್ಟ ಕಡೆ ಒಂದು ಗಡುವು ಕೊಟ್ಟಿದ್ದಾರೆ. 31 ಒಳಗಾಗಿ ಅಗರ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯದಂಥ ಬೀದಿಗಳು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾರೀಕು ತನ
ನಮ್ಮ ಜಿಲ್ಲೆಯಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಇಲ್ಲಾಂದ್ರೆ ಈ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತಲ್ಲಿ ಸಂಪೂರ್ಣವಾಗಿ ಮಾದಿಗರು ಕಾಂಗ್ರೆಸ್ ಧಿಕ್ಕಾರ ಆಗ್ತೀವಿ, ಕಾಂಗ್ರೆಸ್ ಬಹಿಷ್ಕಾರ ಆಗ್ತೀವಿ, ಒಂದು ಓಟ್ ಹೋಗ್ಬಿಡೋದಂಗೆ ನೋಡ್ಕೊಳ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಬೀದರ್ ವಿಮಾನ ನಿಲ್ದಾಣಕ್ಕೆ ಪವಾಡ ಪುರುಷ ಮಹಾತ್ಮ ಬೊಮ್ಮಗೊಂಡೇಶ್ವರರ ಹೆಸರಿಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಕೋಮರಾಮ್ ಭೀಮಗೊಂಡ ಕುರುಬ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷರು ಹಾಗೂ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಉಸ್ತುವಾರಿ ಬಸವರಾಜ್ ಮದ್ರಿಕಿ ಮನವಿ ಮಾಡಿದ್ದರು. ಅವರು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಮಹಾತ್ಮ ಬೊಮ್ಮಗೊಂಡೇಶ್ವರರು ಬೀದರ್ ಜನತೆಗೆ ಭೂಮಿಯಿಂದ ನೀರು ತೆಗೆದು ನೀರುಣಿಸಿದ ಮಹಾನ್ ಸಂತ. ಬೀದರ್ ಕೋಟೆ ನಿರ್ಮಾಣಕ್ಕೆ ತನ್ನ ತನುಮನ ಧನದಿಂದ ಕುರಿ ಕಾಯುತ್ತಾ ಕಾಯಕ ಮಾಡುತ್ತಾ ಸೇವೆಗೈದ ಮಹಾನ್ ಪುರುಷ. ಮಹಾತ್ಮ ಬೊಮ್ಮಗೊಂಡೇಶ್ವರರ ಜನಿಸಿರುವ ಸ್ಥಳ ಏರ್ಪೋರ್ಟ್ಗೆ ಸಮೀಪ ಇರುವ ಚಿದ್ರಿ ಗ್ರಾಮವಾಗಿದ್ದು, ಈ ಜಿಲ್ಲೆಯಲ್ಲಿ ಗೊಂಡ ಸಮುದಾಯದ ಮತದಾರರ ಸಂಖ್ಯೆ ಹೆಚ್ಚಿದ್ದು, ಹೀಗಾಗಿ ಬೀದರ್ ಏರ್ಪೋರ್ಟ್ಗೆ ಹೆಸರಿಟ್ಟರೆ ಬೀದರ್ ಜಿಲ್ಲೆಯ ಜನತೆಗೆ ಸಂತೋಷವಾಗುತ್ತದೆ ಎಂದರು. ಮಹಾತ್ಮ ಬೊಮ್ಮಗೊಂಡೇಶ್ವರರು ಲಿಂಗೈಕ್ಯರಾದ ಸಮಾಧಿ ಸ್ಥಳ, ಕೆರೆ ಹಾಗೂ ನವದ್ಗಿರಿಯ ಮಹಾತ್ಮ ಬೊಮ್ಮಗೊಂಡೇಶ್ವರರ ಬೆಟ್ಟ ಅಭಿವೃದ್ಧಿಗೊಳಿಸಿ ಅವರ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ಹೇಳಿದ್ದರು. ಇಂದಿನ ಯುವ ಪೀಳಿಗೆಗೆ ಮಹಾತ್ಮ ಬೊಮ್ಮಗೊಂಡೇಶ್ವರರ ಇತಿಹಾಸ ತಿಳಿಸುವುದು ಅವಶ್ಯಕವಾಗಿದ್ದು, ಈ ಹಿನ್ನೆಲೆಯಲ್ಲಿ ಬೊಮ್ಮಗೊಂಡೇಶ್ವರರ ಜೀವನ ಹಾಗೂ ಸಾಧನೆ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು. ಜಿಲ್ಲೆಯ ಭಾಲ್ಗಿ ತಾಲೂಕಿನ ಖಾನಾಪುರ ಗ್ರಾಮದ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಖಂಡೋಬಾ ಪುಣ್ಯಕ್ಷೇತ್ರವು ದಕ್ಷಿಣ ಭಾರತದಲ್ಲಿ ಬಹು ಪ್ರಸಿದ್ಧಿ ಪಡೆದಿದ್ದು, ಇದನ್ನು ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಇಲ್ಲಿಗೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಿಂದ ಖಂಡೋಬಾ ದರ್ಶನಕ್ಕೆ ಬರುತ್ತಾರೆ. ಆದುದರಿಂದ ಅವರಿಗೆ ತಂಗುವುದಕ್ಕಾಗಿ ಯಾತ್ರಿ ನಿವಾಸ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದ್ದರು. ಸುರೇಶ್ ಮಾಳಗಾಯಿ ಹಳ್ಕೇಡ್ ಸುದ್ದಿಗೋಷ್ಠಿಯಲ್ಲಿದ್ದರು. ಈ ಬಿದರ್ ಕೋಟೆ ಏನಿದೆ, ಬಹುಮನಿ ಸುಲ್ತಾನ್ ಕಟ್ಟಿಸಿದ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ದು ಬೊಮ್ಮಗೊಂಡೇಶ್ವರರು ತನ್ನ ಮನ ಧನದ ಸಹಾಯದಿಂದ ಅದನ್ನು ಕಟ್ಟಲಿಕ್ಕೆ ಶ್ರಮಿಸಿದಂಥ ಒಬ್ಬ ಮಹಾತ್ಮ. ಹೀಗಾಗಿ ಏನಪ್ಪ ಅಂತಂದರೆ ನಮ್ಮ ಒಂದು ಸಂಘಟನೆಯ ಒಂದು ಅಜೆಂಡಾ, ನಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಸಚಿವರಿಗೆ, ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟದ ನಮ್ಮ ಸಚಿವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ದಯವಿಟ್ಟು ಜಿಲ್ಲಾ ಸಚಿವರು ಎಲ್ಲರಿಗೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಏನು ಬೀದರ್ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಇದೆ, ಏರ್ಪೋರ್ಟ್, ಆ ಏರ್ಪೋರ್ಟಿಗೆ ಬೊಮ್ಮಗೊಂಡೇಶ್ವರ ಅಂತಕ್ಕಂಥ ಹೆಸರನ್ನ ನಾಮಕರಣ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಒತ್ತಾಯ ಇದೆ ಕೋಮರಾಮ್ ಭೀಮಗೊಂಡ ಸಂಘದ. ಇನ್ನು ಎರಡನೇದಾಗಿ, ಮಹಾತ್ಮ ಬೊಮ್ಮಗೊಂಡೇಶ್ವರ ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥ ಮಹಾನ್ ಪುರುಷ. ಮಹಾತ್ಮ ಬೊಮ್ಮಗೊಂಡೇಶ್ವರದಿಂದ ಇವತ್ತು ಬಿದರ್ ಕೋಟೆ ಏನಿದೆ, ಅಲ್ಲಿ ಬಿದರಿಂದ ಒಂದು ಬಿದಿರೆಲ್ಲ ಬೆಳೀತಿದ್ರು. ಬಿದಿರು ಅಲ್ಲೆಲ್ಲ ಕಾಡಿತ್ತು, ಆ ಕಾಡಿನಲ್ಲಿ ವಾಸ ಮಾಡತಕ್ಕಂಥವ್ರು ಅವರೆಲ್ಲ ಕಾಡು ಜನ. ಅಲ್ಲೇ ಕುರಿಕಾಯ್ತಕ್ಕಂಥ ಮಹಾತ್ಮ ಬೊಮ್ಮಗೊಂಡ ಅಲ್ಲೇ ಕಾಯಕ ಮಾಡುತ್ತಾನೆ. ಮುಂದೆ ಅವ್ರು ಏನಪ್ಪಾ ಅಂದ್ರೆ ಅಲ್ಲೇ ಲಿಂಗೈಕ್ಯ ಆಗ್ತಾರೆ. ಆ ಕೆರೆಯಲ್ಲೇನೆ ಅವ್ರ ಸಮಾಧಿ ಇದೆ. ನಾವು ಏನಪ್ಪಾ ಅಂತಂದ್ರೆ ಆ ಕೆರೆಯನ್ನ ಇವತ್ತೇನು ಕೋಟೆ ನೋಡ್ಲಿಕ್ಕೆ ಬರ್ತಾರೆ, ಆದರೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಕೆರೆ ಇದೆ, ಅಲ್ಲಿ ಆ ಕೆರೆಯನ್ನ ಅಭಿವೃದ್ಧಿಪಡಿಸಿ ಅಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರರ ಮೂರ್ತಿಯನ್ನ, ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಜಿಲ್ಲೆಯ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಲು ಕೃಷಿ ಇಲಾಖೆಯಿಂದ ಗ್ರಾಮ ಮಟ್ಟದಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕೆಂದು ಬೀದರ್ ಜಿಲ್ಲಾ ಕೃಷಿಕ ಸಮಾಜದ ಸಿದ್ದರಾಮಯ್ಯ ಸ್ವಾಮಿ ತಿಳಿಸಿದರು. ಅವರು ಇತ್ತೀಚೆಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆದ ಜಿಲ್ಲೆಯ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅನುಷ್ಠಾನವಾಗಬೇಕು. ರೈತರು ಕೇವಲ ಸೋಯಾ ಅವರೇ ಬೆಳೆ ಬೆಳೆಯದೆ ಮಿಶ್ರ ಬೆಳೆ ಪದ್ಧತಿ ಅನುಸರಿಸಬೇಕೆಂದರು. ಸಿರಿಧಾನ್ಯ ಬೆಳೆಯುವ ರೈತರಿಗೆ ಸರ್ಕಾರದ ಸಹಾಯಧನ ಇರುವುದರಿಂದ ಹೆಚ್ಚಿನ ರೈತರು ಇದರ ಸದುಪಯೋಗ ಪಡೆಯಬೇಕು. ರೈತರು ಡಿಎಪಿ ಗೊಬ್ಬರಕ್ಕೆ ಪರ್ಯಾಯ ಸಂಯುಕ್ತ ಗೊಬ್ಬರ ಬಳಕೆ ಹಾಗೂ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಬಳಸುವುದು ಸೂಕ್ತ. ಈ ದಿಸೆಯಲ್ಲಿ ಕೃಷಿ ಇಲಾಖೆಯಿಂದ ಹಾಗೂ ತಾಲೂಕು ಕೃಷಿಕ ಸಮಾಜದ ಘಟಕದಿಂದ ವ್ಯಾಪಕ ಪ್ರಚಾರ ಕೈಗೊಂಡು ರೈತರಿಗೆ ಸಂಯುಕ್ತ ಗೊಬ್ಬರ ಬಳಕೆ ಹಾಗೂ ನ್ಯಾನೋ ಯೂರಿಯಾ ಬಳಸಲು ಪ್ರೋತ್ಸಾಹಿಸಬೇಕೆಂದರು.
ಈ ಸಭೆಯಲ್ಲಿ ಬೀದರ್ ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ ಆರ್, ಕೃಷಿ ಅಧಿಕಾರಿ ಕೈಲಾಸನಾಥ್, ಜಿಲ್ಲಾ ಕೃಷಿಕ ಸಮಾಜದ ಉಪಾಧ್ಯಕ್ಷ ಉಮಾಕಾಂತ್, ಖಜಾಂಚಿ ಗೋವಿಂದ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ವಾಲೆ, ರಾಜ್ಯ ಪ್ರತಿನಿಧಿ ಹಾಗೂ ಸದಸ್ಯರಾದ ವಿಶ್ವನಾಥ್ ಪಾಟೀಲ್, ಜನವಾಡ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಉಮೇಶ್, ಡಾಕ್ಟರ್ ಭವಾನಿ, ಮಲ್ಲಿಕಾರ್ಜುನ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಸ್ಡಮ್ ಕಾಲೇಜು ಮತ್ತು ನೀಟ್ ಅಕಾಡೆಮಿ ಬೀದರ್ನಲ್ಲಿ 2026ರ ನೀಟ್ ರಿಪೀಟರ್ ಬ್ಯಾಚ್ ಅನ್ನು ಅದ್ದೂರಿಯಾಗಿ ಉದ್ಘಾಟಿಸಿದರು. ಬೀದರ್ ವಿಸ್ಡಮ್ ಕಾಲೇಜು ಮತ್ತು ನೀಟ್ ಅಕಾಡೆಮಿ ಬೀದರ್ ಸಿಇಒ ಪ್ರೊಫೆಸರ್ ಮಧಾರ್ ಅವರ ಪ್ರಕಾರ 2026ರ ನೀಟ್ ರಿಪೀಟರ್ ಬ್ಯಾಚ್ ಅನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು. ಐಎಂಎ ಮಾಜಿ ಅಧ್ಯಕ್ಷ ಮತ್ತು ಎಂಆರ್ಎಫ್ನ ಹಾಲಿ ಅಧ್ಯಕ್ಷ ಡಾಕ್ಟರ್ ಮಕ್ಸೂದ್ ಚಂದ ಅವರು ಈ ಅದ್ದೂರಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟಿಸಿದರು. ಈ ಉದ್ಘಾಟನಾ ಕಾರ್ಯಕ್ರಮ ವಿಶೇಷ ಅತಿಥಿಗಳಾಗಿದ್ದ ರಾಜೇಂದ್ರ ಮನ್ಗೇರೆ ಅರುಣೋದಯ ಪ್ರೌಢಶಾಲೆ ಮತ್ತು ಖಾಸಗಿ ಶಾಲೆಗಳ ಸಂಘ ಬೀದರ್ ಸಿಎಂಸಿ ಜಿಲ್ಲಾ ಅಧ್ಯಕ್ಷ ಮಹಮ್ಮದ್ ಗೋಸ್ ಮತ್ತು ಡಾಕ್ಟರ್ ರಫೀಕ್ ಅಹಮದ್ ಭಾಗವಹಿಸಿದರು. ವಿಸ್ಡಮ್ ಕಳೆದ 2 ದಶಕಗಳಿಂದ ಯಶಸ್ವಿನ ಗುರಿಯತ್ತ ಸಾಗುತ್ತಿದೆ. ವಿಸ್ಡಮ್ ಆಡಳಿತ ಮಂಡಳಿ ಬೀದರ್ಗೆ ಮಾತ್ರವಲ್ಲದೆ ದೇಶಕ್ಕೂ ಒಂದು ಉಡುಗೊರೆಯಾಗಿದೆ ಎಂದು ರಾಜೇಂದ್ರ ಮನ್ಗೇರೆ ಹೇಳಿದರು. ಇವರು ವಿದ್ಯಾರ್ಥಿಗಳಿಗೆ 1 ಕೋಟಿಗೂ ಹೆಚ್ಚು ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದಾರೆ ಎಂದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಮಹಮ್ಮದ್ ಸಲಾವುದ್ದೀನ್ ಫರ್ಹಾನ್ ಕಾರ್ಯದರ್ಶಿ ಅವರು ವಿಸ್ಡಮ್ನಲ್ಲಿ ನಾವು ಮೊಬೈಲ್ ಮುಕ್ತವಾದ ಉತ್ತಮ ಆರೋಗ್ಯಕರ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಿದ್ದೇವೆ ಎಂದು ಹೇಳಿದ್ದರು. ಅವರು ಅಂತಿಮವಾಗಿ ಎಲ್ಲ ಅತಿಥಿಗಳು, ವಿದ್ಯಾರ್ಥಿಗಳ ಪೋಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಹಡ್ಪತ್ ಅಪ್ಪಣ್ಣನವರು ಕಲ್ಯಾಣ ಕ್ರಾಂತಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ಸಾಹಿತಿ ರಮೇಶ್ ಮಠಪತಿ ಹೇಳಿದ್ದರು. ಲಿಂಗಾಯತ ಮಹಾಮಠದ ವತಿಯಿಂದ ಇಲ್ಲಿಯ ಬಸವಗಿರಿಯಲ್ಲಿ ಗುರುವಾರ ಆಯೋಜಿಸಿದ ಗುರುಪೂರ್ಣಿಮೆ ಹಾಗೂ ಹಡ್ಪತ್ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. 12ನೇ ಶತಮಾನದ ಪ್ರಮುಖ ಶರಣರಲ್ಲೊಬ್ಬರಾಗಿದ್ದ ಅಪ್ಪಣ್ಣನವರು ಬಸವಣ್ಣನವರ ಪರಮಾಪ್ತರಾಗಿದ್ದರು. ಬಸವಣ್ಣನರ ಆರಂಭದಿಂದ ಕೊನೆಯವರೆಗೂ ಅವರ ಜೊತೆಗಿದ್ದರು. ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬಸವಣ್ಣನವರಿಗೆ ನಿರಾಳತೆಯಂತ ಮಹಾನುಭಾವರು ಅವರು ಎಂದು ತಿಳಿಸಿದರು. ಮಹಾಮನೆ ಹಾಗೂ ಅನುಭವ ಮಂಟಪದಲ್ಲಿ ಅವರ ಕಾರ್ಯ ಹಿರಿಯದಾಗಿತ್ತು ಎಂದು ತಿಳಿಸಿದ್ದರು. ಅಪ್ಪಣ್ಣನವರು 250 ಹಾಗೂ ಅವರ ಸತಿ ಲಿಂಗಮ್ಮನವರ 251 ವಚನಗಳು ಲಭ್ಯವಾಗಿವೆ. ಮಾನವ ಘನತೆಯಿಂದ ಹೇಗೆ ಬದುಕಬೇಕು ಎಂಬುದನ್ನು ಅಪ್ಪಣ್ಣ ತಮ್ಮ ವಚನಗಳಲ್ಲಿ ವಿವರಿಸಿದ್ದಾರೆ ಎಂದು ಹೇಳಿದ್ದರು. ಕಾಯಕನಿಷ್ಠೆ, ದಾಸೋಹ ಹಾಗೂ ಮೂಢಾಚಾರಗಳ ವಿಡಂಬನೆ ಅವರ ವಚನಗಳಲ್ಲಿ ಹಾಸುಹೊಕ್ಕಿವೆ ಎಂದು ತಿಳಿಸಿದ್ದರು. ಅಪ್ಪಣ್ಣನವರ ಸತಿಲಿಂಗಮ್ಮ ಶಿವಯೋಗ ಶಿಖರಕ್ಕೇರಿನ ಶರಣೆ ಯೋಗ ಸಾಧಿಸಬಹುದು. ಲಿಂಗಮ್ಮನವರ ವಚನಗಳ ಅಧ್ಯಯನ ಮಾಡಬೇಕೆಂದು ತಿಳಿಸಿದ್ದರು. ಅಪ್ಪಣ್ಣ ಹಾಗೂ ಲಿಂಗಮ್ಮ ಅವರು ಸಮಾಜಕ್ಕೆ ಆದರ್ಶಪ್ರಾಯರು. ಅವರ ತತ್ವಗಳನ್ನು ಅನುಸರಿಸಿದಾಗ ಮಾತ್ರ ಅವರಿಗೆ ನಿಜ ಗೌರವ ಸಲ್ಲಿದಂತಾಗುತ್ತದೆ. ಅವರ ಜಯಂತಿ ಆಚರಣೆಯು ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ನಿವೃತ್ತ ಶಿಕ್ಷಕ ರೇಣಪ್ಪ ಮೂಲ್ಗೆ ವಚನ ಪಠಣಗೈದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ನೇತೃತ್ವ ವಹಿಸಿದ್ದ ಪರಶುಕಟ್ಟಿಯ ಚನ್ನಬಸವಣ್ಣ ವಚನ ಗಾಯನ ಮಾಡಿದ್ದರು. ಹುಮ್ನಾಬಾದ್ನ ಮಲ್ಲಿಕಾರ್ಜುನ್ ರಡ್ಕಲ್ ಅಪ್ಪನವರ ವಚನ ವಾಚಿಸಿದರು. ಆರ್.ಕೆ. ಪಾಟೀಲ್, ಅಶೋಕ್ ವಾಲಿ, ವೈಜನಾಥ್ ಹುಣಸ್ಕೇರಿ, ಪ್ರಕಾಶ್ ಮಠಪತಿ, ನೀಲಮ್ಮ ರೂಗನ್, ಸಂಗೀತಾ ಗಣಾಚಾರಿ, ಜಗದೇವಿ ಚಿಂಕೋಡೆ, ಶಿವಕುಮಾರ್ ಪಾಖಲ್ ಉಪಸ್ಥಿತರಿದ್ದರು. ಚನ್ನಬಸಪ್ಪ ಹಂಗರಿಗೆ ಸ್ವಾಗತಿಸಿದರು. ಕದಳಿ ಶ್ರೀ ಅವಿನಾಶ್ ವಂದಿಸಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.